ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಸ್ತೆಯಲ್ಲಿ ವಾಹನ ಚಲಾಯಿಸೋರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ಕಾರಣ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ವಾಹನ ಚಾಲನೆ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ರೋಡಲ್ಲಿ ಹೋಗೋರು ಸುಮ್ಮನೆ ಬಿಡಲ್ಲ ಅಂತ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಟಾಟಾ ಎಸ್ ಡ್ರೈವರ್ ಆ ರೀತಿ ಹುಚ್ಚಾಟ ಪ್ರದರ್ಶನ ಮಾಡಿದ್ದಾನೆ ರಸ್ತೆಯಲ್ಲೇ. ಆರಾಮಾಗಿ ಮಹಿಳೆ ತನ್ನ ಪಾಡಿಗೆ ತಾನು ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಆಕೆಯನ್ನ ಹಿಂಬಾಲಿಸ್ಕೊಂಡು ಬಂದು ಡಿಕ್ಕಿ ಹೊಡೆದಿದ್ದಾನಂತೆ. ರಾಯಚೂರಲ್ಲಿ ಟಾಟಾ ಎಸ್ ಚಾಲಕನ ಹುಚ್ಚಾಟ ಇದು. ರಾಯಚೂರಿನಲ್ಲಿ ಟಾಟಾ ಎಸ್ ಚಾಲಕನ ಹುಚ್ಚಾಟದ ಸ್ಟೋರಿ ಇದು. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ ಮಹಿಳೆಗೆ ಚುಡಾಯಿಸಿದ್ದಾನಂತೆ ಡ್ರೈವರ್. ವಾಹನ ಚಾಲನೆ ಮಾಡ್ತಾನೆ, ರ್ಯಾಗ್ ಮಾಡ್ತಾ ಹಿಂಬಾಲಿಸ್ಕೊಂಡು ಬಂದು ಕೊನೆಗೆ ಅದೇ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಟಾಟಾ ಎಸ್ ಚಾಲಕ. ರಾಯಚೂರಿನ ಲಿಂಗಸ್ಕೂರು ಕಲಬುರಗಿ ಹೆದ್ದಾರಿಯಲ್ಲಿ ಆಗಿರುವ ಘಟನೆ ಇದು. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ ಗುರುಲಿಂಗಮ್ಮರನ್ನ ಚುಡಾಯಿಸಿದಂತೆ ಚಾಲಕ. ತದನಂತರದಲ್ಲಿ ಅದೇ ಸ್ಕೂಟಿಯನ್ನ ಹಿಂಬಾಲಿಸ್ಕೊಂಡು ಹೋಗಿ ಆಯಾ ತಪ್ಪಿ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾನೆ. ಮಾಡೋದೆಲ್ಲ ಮಾಡಿ ತದನಂತರದಲ್ಲಿ ಅಲ್ಲಿಂದ ಎಸ್ಕೇಪ್ ಹಾಕಿದ್ದಾನೆ. ದೃಶ್ಯ ನೋಡ್ತಾ ಇದ್ದೀರಿ. ಆರಾಮಾಗಿ ಪಾಪ ರಸ್ತೆ ಬದಿಯಲ್ಲಿ ಸ್ಕೂಟಿ ಓಡಿಸ್ಕೊಂಡು ಹೋಗ್ತಿದ್ದಾರೆ ಮಹಿಳೆ. ಆಕೆಯನ್ನ ಈ ಟಾಟಾ ಎಸ್ ಚಾಲಕ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ತದನಂತರದಲ್ಲಿ ನೋಡ್ತಾ ಇದ್ರೆ ಡಿಕ್ಕಿ ಹೊಡೆಯೋ ದೃಶ್ಯ ನೋಡ್ತಾ ಇದ್ದೀರಿ. ಡಿಕ್ಕಿ ಹೊಡಿತಾ ಇದ್ದಂತೆ ಮಹಿಳೆ ಪಾಪ ಆಯಾ ತಪ್ಪಿ ಸ್ಕೂಟಿಯಿಂದ ಕೆಳಗಡೆ ಬೀಳ್ತಾರೆ. ಅದನ್ನ ನೋಡಿಯೂ ಕೂಡ ನೋಡ್ದಂಗೆ ಹಂಗೆ ಪಾಸ್ ಆಗ್ತಾನೆ ಟಾಟಾ ಎಸ್ ಚಾಲಕ. ದೃಶ್ಯ ನೋಡ್ತಾ ಇದ್ದೀರಿ. ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಚಾಲಕನ ಹುಚ್ಚಾಟಕ್ಕೆ ಅಪಘಾತದಲ್ಲಿ ಸ್ಟ್ರೋಕ್ಗೊಳಗಾಗಿದ್ದಾರಂತೆ ಪಾಪ ಮಹಿಳೆ. ಹಟ್ಟಿ ಗೋಲ್ಡ್ ಮೈನ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆ ಗುರುಲಿಂಗಮ್ಮ ಸ್ಟ್ರೋಕ್ ಹಾಕಿ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಪಾಪ ಮಹಿಳೆ ನರಳಾಡ್ತಿದ್ದಾರೆ. ಟಾಟಾ ಎಸ್ ಚಾಲಕ ಚೇತನ್ ಹುಚ್ಚಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಘಟನೆ ಮುನ್ನ ಹೆದ್ದಾರಿಯಲ್ಲಿ ಯಾರಿಗೂ ಸೈಡ್ ಬಿಡದೆ ಬೇಕಾಬಿಟ್ಟಿ ಹಾಕಿ ಚಾಲನೆ ಮಾಡಿದ್ದಾನೆ ವಾಹನವನ್ನ. ಸದ್ಯ ಲಿಂಗಸ್ಕೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಚಾಲಕನ ಹುಚ್ಚಾಟಕ್ಕೆ ಮಹಿಳೆಗೆ ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ದ ಮಹಿಳೆಗೆ ಡಿಕ್ಕಿ ಹೊಡಿತಾ ಇದ್ದಂತೆ ಆಕೆ ಸ್ಟ್ರೋಕ್ಗೊಳಗಾಗಿದ್ದಾಳೆ. ಹಟ್ಟಿ ಗೋಲ್ಡ್ ಮೈನ್ಸ್ ನಲ್ಲಿ ಕೆಲಸ ಮಾಡ್ತಿದ್ರಂತೆ ಮಹಿಳೆ. ಸ್ಟ್ರೋಕ್ ಕಾಣಿಸ್ಕೊಳ್ತಾ ಇದ್ದಂತೆ ಈಗ ಆಸ್ಪತ್ರೆಯಲ್ಲಿ ಪಾಪ ನರಳಾಡ್ತಿದ್ದಾರೆ. ಈ ಟಾಟಾ ಎಸ್ ಚಾಲಕನಿಗೆ ಬುದ್ಧಿ ಸರಿ ಇರ್ಲಿಲ್ವಾ ಅಥವಾ ಹುಚ್ಚಾಟನೋ ಗೊತ್ತಿಲ್ಲ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಬರೀ ಮಹಿಳೆ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ ಮಾತ್ರ ಅಲ್ಲ, ರಸ್ತೆ ತುಂಬಾ ಇದೇ ರೀತಿ ಬೇಕಾಬಿಟ್ಟಿ ಹಾಕಿ ಚಾಲನೆ ಮಾಡಿದ್ದಾನೆ. ಸ್ಥಳೀಯರ ಮೊಬೈಲ್ನಲ್ಲಿ ಆ ದೃಶ್ಯ ಕೂಡ ಸರಿಯಾಗಿದೆ. ಡಿಕ್ಕಿ ಹೊಡೆದ ತಕ್ಷಣ ಮಹಿಳೆ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಿದ್ ಮಾತ್ರ ಅಲ್ಲ, ಪಾಪ ಆಕೆ ಆಘಾತಕ್ಕೊಳಗಾಕಿ ಸ್ಟ್ರೋಕ್ಗೊಳಗಾಕಿದ್ದಾರಂತೆ. ಆಸ್ಪತ್ರೆಯಲ್ಲಿ ಆಕೆ ನರಳಾಡ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ. ಹೆಂಗೋ ಪಾಪ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದ ಮಹಿಳೆ ತನ್ನ ತಪ್ಪಿಲ್ಲದೆ ಇನ್ಯಾರ್ದೋ ತಪ್ಪಿಗೆ ನೋಡಿ ಆಸ್ಪತ್ರೆಗೆ ದಾಖಲಾಗಿ ನರಳಾಡುವಂಥ ಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಆ ಡ್ರೈವರ್ ಯಾರು ಅನ್ನೋದೇನಾದ್ರೂ ಪತ್ತೆ ಆಯ್ತಾ? ಜೊತೆಗೆ ಏನಾದ್ರೂ ಕುಡಿದ ನಶೆಯಲ್ಲಿ ಏನಾದ್ರೂ ವಾಹನ ಚಾಲನೆ ಮಾಡ್ತಿದ್ನಾ ಅಥವಾ ಬೇಕು ಅಂತ ಮಹಿಳೆ ಅನ್ನೋ ಕಾರಣಕ್ಕೆ ಹಂಗೆ ಚುಡಾಯಿಸಿದ್ನಾ ಅಂತ?
ನಿಜವಾಗ್ಲೂ ಶ್ರುತಿ, ಏನು ರಾಯಚೂರು ಜಿಲ್ಲೆ ಲಿಂಗ್ಸ್ಕೂರ್ನ ಕಲಬುರಗಿ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು. ಏನು ಮಹಿಳೆ ಒಬ್ರು ಹಟ್ಟಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಲಿಂಗ್ಸೂರಿಂದ ಹಟ್ಟಿ ಕಂಪನಿಗೆ ಓಡ್ತಾ ಇರ್ತಾ ಇದ್ರೆ, ಆ ಸಂದರ್ಭದಲ್ಲಿ ಅವರು ಸ್ಕೂಟಿ ಹೋಗುವಂತ ಸಂದರ್ಭದಲ್ಲಿ ಟಾಟಾ ಎಸಿಯಿಂದ ಏನ್ ಚಾಲಕ ಇದು ಮದ್ಯದ ಸೇವಿಸಿ ಚಾಲನೆ ಮಾಡ್ತಿದ್ರು ಎನ್ನುವಂಥದ್ದು ಮೇಲ್ನೋಟಕ್ಕೆ ಇವಾಗ ಪೊಲೀಸರಿಂದ ಮಾಹಿತಿ ಸಿಕ್ಕಿರುವಂತದ್ದು. ಆ ಸಂದರ್ಭದಲ್ಲಿ ಅವರು ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿರುವಂತಹ ವಾಹನ ಸವಾರರಿಗೂ ಕೂಡ ಒಂದು ಚುಡಾಯಿಸಿರುವಂತದ್ದು ಕೂಡ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂತ ಸಂದರ್ಭದಲ್ಲಿ ಆ ಮಹಿಳೆ ಕೂಡ ಹೋಗ್ತಿರ್ತಾರೆ, ಅವರಿಗೆ ಡಿಕ್ಕಿ ಹೊಡೆದಿರುವಂತ ಪರಿಣಾಮದಿಂದಾಗಿ ಇವತ್ತು ಆ ಮಹಿಳೆ ಕೂಡ ಏನು ಗುರ್ಲಿಂಗಮ್ಮ ಎನ್ನುವಂತ ಮಹಿಳೆ ಅಲ್ಲಿ ಬಿದ್ದಂತ ರಸ್ತೆಯಲ್ಲಿ ಸ್ಕೂಟಿಯಿಂದ ಬಿದ್ದಂತ ಸಂದರ್ಭದಲ್ಲಿ ಒಂದು ಬಾಗಲಕೋಟೆ ಖಾಸಗಿ ಆಸ್ಪತ್ರೆ ಕೂಡ ದಾಖಲಾಗಿರುವಂತದ್ದು. ಅದರ ಜೊತೆಗೆ ಅವರಿಗೆ ಸ್ಟ್ರೋಕ್ ಕೂಡ ಅಟ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಇವತ್ತು ಆಸ್ಪತ್ರೆ ಬೆಡ್ ಅಲ್ಲಿ ಕೂಡ ಖಾಸಗಿ ಆಸ್ಪತ್ರೆಯಲ್ಲೇ ನರಳಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ನೇರವಾಗಿ ಅಲ್ಲಿರುವಂತ ಏನು ಆ ಚಾಲಕನ ಅಜಾಗೃತೆ ಮತ್ತೆ ಒಂದ್ ರೀತಿಯಾಗಿ ರ್ಯಾಗಿಂಗ್ ತರಾನೇ ಮಾಡಿದ್ದಾರೆ ಅನ್ನುವಂಥದ್ದು ಇವಾಗೆಲ್ಲ ಸಾಕಷ್ಟು ಸಾರ್ವಜನಿಕರ ಆಕ್ರೋಶ ಕೂಡ ಕಾರಣವಾಗಿರುವಂತದ್ದು. ಇದರಿಂದಾಗಿ ಏನು ಚಾಲಕನು ಕೂಡ ಲಿಂಗ್ಸ್ಕೂರ್ ಪೊಲೀಸರು ಕೂಡ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಶ್ರುತಿ, ಓಕೆ, ಧನ್ಯವಾದಗಳು ಅನಿಲ್ ತಮ್ಮೆಲ್ಲ ಮಾಹಿತಿಗೆ. Tipo,